ಮೊನ್ನೆ ಕಳ್ಳತನ ಪ್ರಕರಣ ವರದಿಯಾಗಿರ್ತಕ್ಕಂಥದ್ದು ಇದೆ. ಮತ್ತು ಕಂಟಿನ್ಯೂಸ್ ಆಗಿ 2 ಅಥವಾ 3 ಮನೆ ಆಗಿರ್ತಕ್ಕಂಥದ್ದು. ಬಟ್ ನಮ್ಮಲ್ಲಿ ಒಂದು 40ರಿಂದ 45 ಗ್ರಾಮ ಹೋಗಿತ್ತು. ಅವರು ಬಂದು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಕಳ್ಳತನ ಪ್ರಕರಣನ ದಾಖಲು ಮಾಡಿಕೊಂಡಿದ್ವಿ. ಸೊ ಇದು ಪ್ರತಿ ವರ್ಷ ನೋಡಿದ್ವಿ ಅಂತಂದ್ರೆ ಚಳಿಗಾಲದಲ್ಲಿ ಎಲ್ಲ ಕಡೆನೂ ಟು ಇಂಡಿಯಾ ಸ್ವಲ್ಪ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ವರದಿ ಇದೆ. ಯಾಕಂದ್ರೆ ಜನ ಚಳಿಗೆ ಮಲಗಿರ್ತಾರೆ, ಬೇಗ ಎಚ್ಚರ ಆಗೋದಿಲ್ಲ. ಮತ್ತು ಎಂದು ಅಮಾವಾಸ್ಯೆ ಇರುತ್ತೆ, ಅಮಾವಾಸ್ಯೆಯಿಂದ ಮತ್ತು ಅಮಾವಾಸ್ಯೆ ಮುಂದೆ 2 ದಿವಸ ಇದು ರೊಟೀನಲ್ಲಿ ಎಲ್ಲಿ ಕಡೆನೂ ಕಳ್ಳತನಗಳು ಜಾಸ್ತಿ ಆಗುತ್ತೆ. ಸೊ ನಾವು ಬೀಟನ್ನು ಜಾಸ್ತಿ ಮಾಡಿದ್ವಿ. ಮತ್ತು ನೈಟು ಟೈಮು ಓಡಾಡ್ತಕ್ಕಂಥವ್ರು ಯಾರು ಅನುಮಾನಾಸ್ಪದ ಓಡಾಡ್ತಾರೆ, ನಮ್ಮದು NCCT ಅನ್ನೋದ್ರಲ್ಲಿ ಅವರು ಫಿಂಗರ್ ಪ್ರಿಂಟದು ಸ್ಕ್ಯಾನ್ ಮಾಡಿ ಅವ್ರದ್ದು ಪರಿಶೀಲನೆ ಮಾಡ್ತಕ್ಕಂಥದ್ದು. ಅದಾಗೂ ಕೂಡ ಎಲ್ಲಿ ಬೇರೆ ಬೇರೆ ಕಡೆ ವರದಿಯಾಗಿರ್ತಕ್ಕಂಥದ್ದು ಇದೆ. ನಾವು ಕೂಡಲೇ ಅದನ್ನು ಪತ್ತೆ ಮಾಡ್ತೀವಿ. ಮತ್ತು ಮುಂದೆ ಆಗಲ ರೀತಿಯಿಂದ ಏನು ನಾವು ಕ್ರಮ ತಗೋಬೇಕು ಆ ಕ್ರಮನ ತಗೊಂಡು. ಥ್ಯಾಂಕ್ ಯು.